ಜೈಲಿನಿಂದ ಉಗ್ರರಿಗೆ ಲಿಂಕ್ ಆರೋಪ ಕೇಳಿ ಬರ್ತಾ ಇದೆ. ಜಯೇಶ್ ಪೂಜಾರಿ ಎನ್ನುವಂತಹ ಖೈದಿ ಉಗ್ರ ಸಂಘಟನೆ ಜೊತೆ ಸಂಪರ್ಕವನ್ನ ಹೊಂದಿದ್ದಾನೆ ಎನ್ನುವಂತಹ ಆರೋಪ ಇದು. ನಿತಿನ್ ಗಡ್ಕರಿಗೆ 100 ಕೋಟಿ ಬೇಡಿಕೆಯನ್ನ ಇಟ್ಟಿದ್ರಂತೆ. ಬೆದರಿಕೆ ಕೇಸ್ ಕೂಡ ಇದೆ. ನಾಗ್ಪುರ ಕೋರ್ಟ್ನಲ್ಲಿ ಡಿಸಿಪಿ ನಿಲೇಶ್ ಪಾಳ್ವೆ ಈ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ರು. ಅಫ್ಸರ್ ಪಾಷಾ ಜೊತೆ ಜಯೇಶ್ ಸಂಪರ್ಕವನ್ನ ಹೊಂದಿದ್ದಾನೆ ಎನ್ನುವಂತಹ ಆರೋಪ ಈತನ ವಿರುದ್ಧ ಕೇಳಿ ಬರ್ತಾ ಇದೆ. ಹೀಗಾಗಿ ಆ ಜೈಲಿನ ಭದ್ರತೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಅಂದರೆ ಒಬ್ಬ ಜೈಲಲ್ಲಿ ಇದ್ಕೊಂಡು ಖೈದಿ ಯಾರೊಬ್ಬ ಉಗ್ರನ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ತಾನೆ ಅಂತ ಅಂದರೆ ಅಲ್ಲಿನ ಸೆಕ್ಯೂರಿಟಿ ಯಾವ ಮಟ್ಟಿಗಿದೆ, ಅವರಿಗೆ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಇದೆಲ್ಲ ಹೇಗೆ ಸಿಗ್ತಾ ಇದೆ ಅವರಿಗೆ, ಈ ಭದ್ರತೆಯ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲು ಇದೀಗ ಮತ್ತೊಂದು ಗಂಭೀರ ಆರೋಪವನ್ನು ಫೇಸ್ ಮಾಡ್ತಾ ಇದೆ. ಜಯೇಶ್ ಪೂಜಾರಿ ಎಂಬ ಆರೋಪಿ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದಾನೆ ಎನ್ನುವಂತಹ ಸ್ಫೋಟಕ ಮಾಹಿತಿ ಮಹಾರಾಷ್ಟ್ರ ಪೊಲೀಸರಿಂದ ಕೋರ್ಟ್ ಮುಂದೆ ಬಹಿರಂಗವಾಗಿದೆ. ನಾಗ್ಪುರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನಲ್ಲಿ ನಡೆದ ವಿಚಾರಣೆ ವೇಳೆ ನಗರ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿ ನಿಲೇಶ್ ಪಾಳ್ವೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಜೀವ ಬೆದರಿಕೆ ಹಾಕಿ 100 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದ ಪ್ರಕರಣದಲ್ಲೂ ಕೂಡ ಜಯೇಶ್ ಇದೆ ಅಂದರೆ ಈ ಖೈದಿಯ ಹೆಸರು ಕೇಳಿ ಬಂದಿದೆ. ಇನ್ನು ಹಿಂಡಲಗ ಜೈಲಿಂದನೇ ಗಡ್ಕರಿ ಕಚೇರಿಗೆ ಕರೆ ಮಾಡಿ ಹಣ ಕೊಡ್ತಿದ್ರೆ ಮನೆಯನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಈತ ಬೆದರಿಕೆಯನ್ನ ಹಾಕಿದ್ದ. ಈ ಪ್ರಕರಣದ ವಿಚಾರಣೆ ವೇಳೆ ಎನ್ಐಎ ಮತ್ತು ನಾಗ್ಪುರ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ರು. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇವೆ. ಇದರ ಮಧ್ಯೆ ಉಗ್ರ ಅಫ್ಸರ್ ಪಾಷಾ ಜೊತೆಗೂ ಜಯೇಶ್ ಸಂಪರ್ಕವನ್ನು ಹೊಂದಿದ್ದಾನೆ ಎನ್ನುವಂತಹ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಅಂದರೆ ಇದೊಂದು ಗಂಭೀರ ಆರೋಪ ಇದು. ಹಾಗಾದ್ರೆ ಈ ಜೈಲು ಹಿಂಡಲಗ ಜೈಲೇನಿದೆ ಇದು ಟೆರರಿಸ್ಟ್ ಆಕ್ಟಿವಿಟೀಸ್ಗಳಿಗೆ ತಾಣ ಆಗ್ತಾ ಇದೆಯಾ ಎಂಬ ಪ್ರಶ್ನೆಯೂ ಕೂಡ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ.